ಸ್ನೇಹಿತರೆ ನಮಸ್ತೆ. ದುನಿಯಾ ವಿಜಯ್ ಮತ್ತು ಜಡೇಶ್ ಕೆ ಎಂ ಪಿ ಅನ್ನೋ ಇಬ್ಬರಿಂದ ಈಗ ಇಡೀ ರಾಜ್ಯಾದ್ಯಂತ ಲ್ಯಾಂಡ್ ಲಾರ್ಡ್ ಸದ್ದು ಮಾಡ್ತಾ ಇದೆ. ಈ ಲ್ಯಾಂಡ್ ಲಾರ್ಡ್ ಅನ್ನುವ ಸಿನಿಮಾ ಈ ಕಳೆದ 2 ದಿವಸದಿಂದ ಥಿಯೇಟರ್ಗಳಲ್ಲಿ ಭಾಳ ಜೋರಾಗಿ ಸದ್ದು ಮಾಡ್ತಾ ಇದೆ, ಹೋಗ್ತಾ ಇದೆ. ಅದರ ಜೊತೆಗೆ ಕೆಲವು ವಿಷಯಗಳನ್ನು ಕೂಡ ಜನಗಳ ಮುಂದೆ ಇಟ್ಟಿದೆ. ಜಾತಿಯ ಬಗ್ಗೆ, ಕೆಳಗೆ ಇನ್ನು ವರ್ಗದವ್ರ ಬಗ್ಗೆ, ಭೂಮಿ ಇಲ್ಲದವ್ರ ಬಗ್ಗೆ, ಭೂಮಿ ಇರೋದ್ರ ಬಗ್ಗೆ ಇಷ್ಟೊಂದೆಲ್ಲ ಚರ್ಚೆ ಮಾಡೋ ಅವಶ್ಯಕತೆ ಇದೆಯಾ? ಜನಗಳ ನಡುವೆ ಈಗಾಗಲೇ ಸಾಕಷ್ಟು ಬೆರುಕುಗಳಿವೆ. ಅದ್ರ ನಡುವೆ ಈ ಸಿನಿಮಾ ತಂದುಬಿಟ್ಟು ಮತ್ತೆ ಜನಗಳ ಮಧ್ಯೆ ಬೆರುಕು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ದುನಿಯಾ ವಿಜಯ್ ಲ್ಯಾಂಡ್ ಲಾರ್ಡ್ ಮುಖಾಂತರ ಅನ್ನುವ ಚರ್ಚೆ ಒಂದು ವಲಯದಲ್ಲಿ ಕೇಳ್ತಾ ಇದೆ. ಇನ್ನೊಂದು ಕಡೆ ನಮ್ಮದೇ ಕಥೆಯನ್ನು ತೆರೆ ಮೇಲೆ ತಂದಿದ್ದಾರಲ್ಲ, ಸದ್ಯ ನಮ್ಮ ದನಿ, ನಮ್ಮ ಕಷ್ಟಕ್ಕೆ ಯಾರಾದರೂ ಒಬ್ಬರು ದನಿ ಆದಾರಲ್ಲ ಅಂತೇಳಿ ಖುಷಿ ಪಡುವ ಜನಗಳು ಕೂಡ ಕಡಿಮೆ ಏನಿಲ್ಲ. ಆದರೆ ಯಾವತ್ತೂ ಕೂಡ ಈ ಎಲೈಟ್ ಪೀಪಲ್ಗಳ ಜನಗಳ ದನಿನೇ ಯಾವತ್ತೂ ಕೂಡ ಮೇಲ್ಗಡೆ ಕಾಣುತ್ತೆ ಹೊರತು ಈ ತಳ ಸಮುದಾಯದ ಜನಗಳ ದನಿ ಯಾವತ್ತೂ ಮೇಲೆ ಬರೋದೇ ಇಲ್ಲ. ಇದು ದುರಂತ. ಇದರ ನಡುವೆ ಈ ಸಿನಿಮಾ ಅಂತೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಲ್ಯಾಂಡ್ ಲಾರ್ಡ್ ಅನ್ನುವ ಸಿನಿಮಾ ಭಾಳ ಕಾಲಗಳ ನಂತರ ಯಾಕೆ ಹೇಳ್ತಿದ್ದೀವಿ ಅಂತಂದರೆ, ಒಂದು ಸಿನಿಮಾಕ್ಕೆ ಮನೋರಂಜನೆಯ ಜೊತೆಗೆ ಒಂದು ಸಾಮಾಜಿಕ ಬದ್ಧತೆ ಅನ್ನೋದಿರುತ್ತೆ. ಆ ಸಾಮಾಜಿಕ ಬದ್ಧತೆಯ ಕುರಿತಾಗೇ ಈ ಹಿಂದೆ ಆ ಸಾಮಾಜಿಕ ಬದ್ಧತೆಯ ಕೊರತೆ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ಈ ಹಿಂದೆ ಈ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದ್ವಿ, ಭಾಳ ಗಂಭೀರವಾದ ಟೀಕೆ ಕೂಡ ಮಾಡಿದ್ವಿ. ಆ ರೀತಿಯ ಮನೋರಂಜನೆ ಕಟ್ಕೊಂಡು ಈ ಸೊಸೈಟಿಗೆ ಏನಾಗಬೇಕಾಗಿದೆ ಅನ್ನೋದು ಕುರಿತು. ಅದೇ ನಿಟ್ಟಿನಲ್ಲಿ ಲ್ಯಾಂಡ್ ಲಾರ್ಡ್ ಅನ್ನುವ ಈ ದುನಿಯಾ ವಿಜಯ್ ಮತ್ತು ಜಡೇಶ್ ಕೆ ಎಂ ಪಿ ಅವರ, ದುನಿಯಾ ವಿಜಯ್ ಹೀರೋ, ಜಡೇಶ್ ಕೆ ಎಂ ಪಿ ಈ ಚಿತ್ರದ ಡೈರೆಕ್ಟ್ರು, ಇವರಿಬ್ಬರು ಕಾಂಬಿನೇಷನ್ನಲ್ಲಿ ಇಡೀ ಸಿನಿಮಾದಲ್ಲಿ ಭಾಳ ಪ್ರತಿಭಾನ್ವಿತ ನಟಿಯರೆಲ್ಲ ಅಭಿನಯ ಮಾಡಿದ್ದಾರೆ. ಮತ್ತು ಅದ್ಭುತವಾದ ಒಂದು ಕನ್ನಡದಲ್ಲಿ ಸಿನಿಮಾ ಕೂಡ ಬಂದಿದೆ. ಆ ಸಿನಿಮಾದ ಬಗ್ಗೆ ನೀವು ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡಿ, ಅದನ್ನ ಏನು ಅಂತ ಹೇಳ್ಬಿಟ್ಟು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನಾವು ಈ ಸಿನಿಮಾದ ಮುಖಾಂತರ ನಾವೇನೇನಕ್ಕೆ ಈಗ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ನಾವು ನೋಡ್ಬೇಕಾಗಿರ್ತಕ್ಕಂಥ ಅಂಶ ಏನು ಈ ಸಿನಿಮಾದ ಮುಖಾಂತರ, ಆ ಸಾಮಾಜಿಕ ಜವಾಬ್ದಾರಿ ಏನೋದ್ರ ಜೊತೆಗೆ ಮನೋರಂಜನೆ ಹೆಂಗಾಗುತ್ತಿದೋ, ಅದನ್ನು ನಮ್ಮ ಮನೋರಂಜನೆಯ IQ ಲೆವೆಲ್ ಎಲ್ಲಿಗಿರಬೇಕು ಅನ್ನೋದಕ್ಕೆ ನಿಮ್ಮೊಂದು ಕೆಲವು ಮುಖ್ಯ ಅಂಶಗಳನ್ನು ಇಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಈಗ 2011 ಜನಗಣತಿ ಪ್ರಕಾರ, ಸೆನ್ಸಸ್ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು ಕೃಷಿ ಕಾರ್ಮಿಕರ ಸಂಖ್ಯೆ ಇರತಕ್ಕಂಥದ್ದು 60 ಲಕ್ಷ. ಇದರಲ್ಲಿ ಭೂರಹಿತ ಕಾರ್ಮಿಕರು ಇರತಕ್ಕಂಥದ್ದೇ 75%. ಅಂದರೆ ಅಂದಾಜು ಸಂಖ್ಯೆ ಅಂದರೆ ಕೆಲವರು ನಿಖರವಾದ ಸಂಖ್ಯೆಯಲ್ಲೇ 40 ರಿಂದ 45 ಲಕ್ಷ ಭೂರಹಿತ ಕೃಷಿ ಕಾರ್ಮಿಕರು ನಮ್ಮ ರಾಜ್ಯದಲ್ಲಿದ್ದಾರೆ. ಎಷ್ಟು ಹೇಳಿ? 40 ರಿಂದ 45 ಲಕ್ಷ. ಈ 45 ಲಕ್ಷ ಜನಗಳಿಗೆ ಭೂಮಿನೇ ಇಲ್ಲ. ಅದರ ಅರ್ಥ ಏನು ಅಂತಂದರೆ 75% ಜನಗಳು ಭೂಮಿ ಇಲ್ದಲೆ ಕೇವಲ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ. ಆ 25% ಜನ ಅಂದರೆ 100ರಲ್ಲಿ ಇನ್ನು 25% ಜನಗಳ ಹತ್ರ ಭೂಮಿ ಇದೆ. ಆ 25% ಜನಗಳ ಹತ್ರ ಈ 75% ಜನಗಳು ಹೋಗಿ ಕೆಲಸ ಮಾಡ್ತಿದ್ದಾರೆ ಕಾರ್ಮಿಕರಾಗಿ. ಆ 75% ಜನ ಇದ್ದಾರಲ್ಲ, ಅಂದರೆ ಈ 45 ಲಕ್ಷ ಜನ ಇದ್ದಾರಲ್ಲ, ಈ 45 ಲಕ್ಷ ಜನಕ್ಕೆ ಭೂಮಿ ಬೇಡವಾ? ಹಂಗಾದ್ರೆ ಭೂಮಿ ಎಲ್ಲರ ಕನಸು. ಇವತ್ತು ನೀವು ಯಾವುದೇ ನಗರದಲ್ಲಿ ಹೋಗಿ ನೋಡಿ, ಇವತ್ತು 30-40 ಸೈಟಿಗೆ ಅಡಿ ಲೆಕ್ಕದಲ್ಲಿ ನಮಗೆ ಜಾಗ ಬೇಕು ಅಂತೇಳಿ ಇಡೀ ಜೀವಮಾನವನ್ನು ಮುಡಿಪಿಟ್ಟು 24 ಗಂಟೆ ಕೆಲಸ ಮಾಡುವ ಸರ್ಕಾರಿ ನೌಕರರಾಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ಯಾವುದೇ ಜನ ಆಗಿರ್ಬೋದು, ಒಂದೊಂದು ಅಡಿ ಜಾಗಕ್ಕೋಸ್ಕರ ಪರದಾಡಿ ಇಡೀ ಜೀವನ ಮುಡಿಪಿಡ್ತಾರೆ. ಅಂಥದ್ರಲ್ಲಿ ಇಡೀ ಭೂಮಿ ಜೊತೆನೇ ಒಡನಾಟ ಹಿಡ್ಕೊಂಡು ಇಡೀ ಜೀವಮಾನ ಪರ್ಯಂತ ಅದರಲ್ಲೇ ಬೆಳೆ ತೆಗೆದು ನಮಗೆಲ್ಲ ಹೊಟ್ಟೆ ತುಂಬಿಸಿ ಅಕ್ಕಿ ಬೆಳೆದು ಭತ್ತ ಬೆಳೆದು ಏನೆಲ್ಲ ಮಾಡಿದ್ರು ಕೂಡ ಅವರಿಗೆ 1 ಇಂಚು ಭೂಮಿ ಇಲ್ಲ. ಇವತ್ತು ಕೂಡ ಯಾವ ಕಾಲದಲ್ಲಿದ್ದೀವಿ ಹೇಳಿ? 2025ರಲ್ಲಿದ್ದೀವಿ. 2025ನೇ ಇಸ್ವಿಯಲ್ಲೂ ಕೂಡ ನಮಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ 45 ಲಕ್ಷ ಜನಗಳಿಗೆ, 45 ಲಕ್ಷ ಕುಟುಂಬಗಳಿಗೆ, ಲೆಕ್ಕ ಅಲ್ಲಿಗೆ 45 ಲಕ್ಷ ಕುಟುಂಬಗಳು ಭೂಮಿನೇ ಇಲ್ದಂಗೆ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ. ಇದು ಗಂಭೀರವಾದ ವಿಚಾರ ಅಲ್ವಾ? ಇದ್ರ ಬಗ್ಗೆ ನಾವು ಮಾತಾಡಬಾರ್ದ? ಈ ಹಿಂದೆ ಇದೇ ರೀತಿಯ ವಿಚಾರಗಳಾಗಿ ಸಿನಿಮಾಗಳು ಬರ್ತಾ ಇದ್ವು. ಇದೇ ರೀತಿಯ ಸಾಮಾಜಿಕ ಬದ್ಧತೆ ಇಟ್ಕೊಂಡು ಸಿನಿಮಾಗಳು ತೆಗಿತಾ ಇರ್ತದೆ. ಮುಂಚೂಣಿಲಿರ್ತಕ್ಕಂಥದ್ದು ಇವತ್ತು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಈ ರೀತಿಯ ಸಿನಿಮಾಗಳ ಬಗ್ಗೆ ಭಾಳ ಗಂಭೀರವಾಗಿ ಚರ್ಚೆ ಮಾಡ್ತಿದ್ರು. ಮತ್ತು ಕಥೆಯ ಆಯ್ಕೆಯಲ್ಲಿ ಭಾಳ ಪ್ರಜ್ಞೆ ವಹಿಸ್ತಾ ಇದ್ರು. ಆ ಕಾರಣಕ್ಕೋಸ್ಕರನೇ ಇಷ್ಟು ವರ್ಷಗಳಾದರೂ ಕೂಡ ಬಹುಶಃ ಇಡೀ ಕನ್ನಡ ಚಿತ್ರರಂಗ ರಾಜ್ಕುಮಾರ್ ಯಾವ ಕಾರಣಕ್ಕೋಸ್ಕರ ಯಾವ ಕಾಲಕ್ಕೂ ಪ್ರಸ್ತುತ ಯಾಕಾಗ್ತಾರೆ ಅಂತಂದರೆ, ಸಮಕಾಲೀನ ಸಮಸ್ಯೆಗಳಿಗೆ, ದನಿ ಇಲ್ಲದಿದ್ದವರಿಗೆ, ಭೂಮಿ ಇಲ್ಲದಿದ್ದವರಿಗೆ, ಅನ್ಯಾಯ ಆಗ್ತಿದ್ದವರಿಗೆ, ದೌರ್ಜನ್ಯಕ್ಕೆ ಒಳಗಾದವರಿಗೆ ಅವರು ದನಿ ಆಗ್ತಾಯಿದ್ರು. ಸಮಾಜದ ನಡುವೆ ಅವರಿಗೆ ಚರ್ಚೆ ಹುಟ್ಟಾಕಂಗೆ ಮಾಡ್ತಾಯಿದ್ರು. ಈಗ ಆ ಕೆಲಸ ಮಾಡೋಕೆ ಹೋದ್ರೆ ಏನಾಗುತ್ತೆ ಅಂತಂದರೆ, ಇದು ಜಾತಿಯ ವೈಷಮ್ಯ ತಂದಿಡೋಂಥ ಕೆಲಸ ಮಾಡ್ತಿದ್ದಾರೆ, ಮತ್ತೊಂದು ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಟೀಕೆಗೊಳಗಾಗ್ತಾರೆ.
ಆದರೆ ಈ ರೀತಿಯ ಸಿನಿಮಾಗಳನ್ನು ಮಾಡೋದಕ್ಕೆ ನಿಜಕ್ಕೂ ಕೂಡ ಈ ಕಾಲದಲ್ಲಿ ಭಾಳ ಎಂಟಿದೆ ಅಂತಾರಲ್ಲ, ಆ ರೀತಿ ಭಾಳ ಶಕ್ತಿ ಬೇಕು. ಯಾಕೆಂತಂದರೆ ಇದು ಕೇವಲ ಸಿನಿಮಾದ ವಿಚಾರ ಅಲ್ಲ, ಕೇವಲ ಕಥೆ ಹೇಳುವ ವಿಚಾರ ಅಲ್ಲ. ಇದ್ರ ಹಿಂದ್ಗಡೆ ಸಾಕಷ್ಟು ಹಣಕಾಸಿನ ವಹಿವಾಟು ನಡೆಯುತ್ತೆ. ಕೋಟ್ಯಾಂತರ ರೂಪಾಯಿನ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ ಒಂದು ಸಿನಿಮಾದ ಮುಂದೆ. ಯಾರೂ ಕೂಡ ಅದನ್ನು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಯಾಕೆ ಬೇಕಪ್ಪ ಅಂತೇಳಿ. ಅದರ ನಡುವೆ ಈ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮುಖಾಂತರ ಈ ದುನಿಯಾ ವಿಜಯ್ ಮತ್ತು ಜಡೇಶ್ ಕೆ MP ಅವರು ಭಾಳ ಗಂಭೀರವಾದ ವಿಚಾರವನ್ನು ಚರ್ಚೆ ಮಾಡಿ ಅಂತೇಳಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ನಿಜಕ್ಕೂ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಕರ್ನಾಟಕದಲ್ಲಿ 100 ಜನ ಈ ಕೃಷಿ ಮಾಡ್ತಾ ಇದ್ದಾರೆ ಅಂತಂದರೆ ಅವರಲ್ಲಿ 25 ಜನಗಳಿಗೆ ಮಾತ್ರ ಭೂಮಿ ಇದೆ. ಇನ್ನು 75 ಜನ ಆ 25 ಜನಗಳ ಹತ್ರ ಹೋಗಿ ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ. ಇದಿಷ್ಟೇ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಇದಕ್ಕಿಂತ ಸಿಂಪಲ್ಲಾಗಿ ಹೇಳೋಕ್ಕಾಗಲ್ಲ. 25 ಜನಗಳ ಹತ್ರ ಹೋಗಿ 75 ಜನಗಳು ಅವರ ಹತ್ರ ಕೂಲಿ ಕೆಲಸ ಮಾಡ್ಕೊಂಡು ನಾವು ಇವತ್ತು ಕೃಷಿ ಕಾರ್ಮಿಕರು, ನಾವು ರೈತರು ಅಂತ ಹೆಮ್ಮೆ ಅಂತ ಹೇಳ್ಕೊತಾ ಇದ್ದಾರೆ. ಆದರೆ ರೈತರು ಅನ್ನೋದಕ್ಕೆ ಅವ್ರ ಕೈಲಿ ಸಣ್ಣ RTC ಪಾಣಿ ಯಾವುದೂ ಕೂಡ ಇಲ್ಲ. ಇದ್ರ ಬಗ್ಗೆ ಮಾತಾಡಬಾರ್ದವ. ಇದೇ ರೀತಿಯ ಸಿನಿಮಾಗಳನ್ನು ತಮಿಳಲ್ಲಿ ಮತ್ತು ಮಲಯಾಳಮಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಬಂದಾಗ ನಾವು ತಲೆ ಮೇಲೆ ಹೊತ್ತು ಮೆರೆಸ್ತೀವಿ. ಭಾಳ ಅದ್ಭುತವಾದ ಸಿನಿಮಾ ತೆಗೆದಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗ ಯಾವ ಕಾರಣಕ್ಕೂ ತಮಿಳು, ತೆಲುಗು, ಮಲಯಾಳಂ ಲೆವೆಲ್ಗೆ ಹೋಗೋಕ್ಕಾಗಲ್ಲ ಅಂತ. ಆದರೆ ಲ್ಯಾಂಡ್ ಲಾರ್ಡ್ ಅಂತ ಸಿನಿಮಾಗಳು ಇವತ್ತು ಕನ್ನಡದಲ್ಲಿ ಬಂದಿದ್ದಾವೆ. ಮೇಕಿಂಗಲ್ಲೂ ಕೂಡ ತುಂಬ ಅದ್ದೂರಿ. ತಾರಾಗಣ ಅಂತ ಹೇಳಿದ್ವಲ್ಲ, ಈಗಾಗಲೇ ಆ ಚಿತ್ರದಲ್ಲಿ ಆ್ಯಕ್ಟಿಂಗ್ ಮಾಡಿರ್ತಕ್ಕಂಥ ಅದಷ್ಟು ತಾರಾಗಣಗಳ ಇದಾರಲ್ಲ, ಅಷ್ಟು ಜನ ಆ್ಯಕ್ಟ್ರೆಸ್ಗಳಿದಾರಲ್ಲ, ಅವರಷ್ಟು ಜನ ಕೂಡ ಪ್ರತಿಭಾವಂತರು. ಮತ್ತು ಅವರೆಲ್ಲ ಭಾಳ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರು, ಭಾಳ ತುಂಬ ಸೆನ್ಸಿಬಲ್ಲಾಗಿ ನಟನೆ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಜನಗಳಿಗೆ ಇವತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾ ಹತ್ರ ಆಗ್ತಾ ಇದೆ. ಇಂಥದ್ದೊಂದು ಚರ್ಚೆ ಮುಂದುವರಿಲಿ. ಉಳುವವನೇ ಹೊಲದೊಡೆಯ ಭಾಳ ಕಾಲ ಆಗೋಯಿತು. ಇಂದಿರಾ ಗಾಂಧಿ ಕಾಲದಲ್ಲಿ, ದೇವರಾಜ್ ಅರಸು ಕಾಲದಲ್ಲಿ ನಮ್ಮ ರಾಜ್ಯದಲ್ಲಿ ಚಾಲ್ತಿಗೆ ಬಂದಂಥ, ಇಡೀ ದೇಶದಾದ್ಯಂತ ಚಾಲ್ತಿಗೆ ಬಂದಂತಹ ಒಂದು ಕಾಯ್ದೆ. ಅದಾದ ನಂತರವೂ ಕೂಡ, ಅಂದರೆ ಹತ್ತತ್ರ ಹೆಚ್ಚು ಕಡಿಮೆ 40-50 ವರ್ಷ ಆದರೂ ಕೂಡ, ಇಷ್ಟೆಲ್ಲ ಆದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲೇ 45 ಲಕ್ಷ ಕುಟುಂಬಗಳು ಇವತ್ತು ಕೂಡ ಭೂಮಿ ಇಲ್ಲದೆ ಬದುಕ್ತಾ ಇದ್ದಾರೆ. ಇದನ್ನೇ ಲ್ಯಾಂಡ್ ಲಾರ್ಡ್ ಸಿನಿಮಾ ಹೇಳ್ತಾ ಇರೋದು. 45 ಲಕ್ಷ ಕುಟುಂಬಗಳು ಕಡಿಮೆ ಆಗೋಯ್ತಾ? ಆ 45 ಲಕ್ಷಗಳ ಕುಟುಂಬಗಳಿದಾವಲ್ಲ, ಆ ಕುಟುಂಬಗಳು ಯಾವತ್ತೂ ಕೂಡ ಈ ಲ್ಯಾಂಡ್ ಲಾರ್ಡ್ ಸಿನಿಮಾಕ್ಕೆ ಮತ್ತು ದುನಿಯಾ ವಿಜಯ್ಗೆ, ಜಡೇಶ್ ಕೆ MP ಅವರಿಗೆ ಮತ್ತು ಆ ಚಿತ್ರದ ನಿರ್ಮಾಪಕರಿಗೆ ಋಣಿಯಾಗಿರ್ತವೆ. ಆ ಸಿನಿಮಾ ಜನಗಳ ಮಧ್ಯೆ ಹೆಚ್ಚೆಚ್ಚು ಚರ್ಚೆಗೆ ಒಳಗಾಗಲಿ. ಭೂಮಿ ಅವರಿಗೆಲ್ಲ ಯಾಕೆ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡಲಿ. ಆ ಸಿನಿಮಾ ಮಾತಾಡ್ತದೆ. ಸಿನಿಮಾದ ಆಚೆಗೆ ಅದು ಫಿಕ್ಷನ್ನೇ ಇರ್ಬೋದು. ಆ ಫಿಕ್ಷನ್ ಆಚೆಗೆ ಜನಮಾನಸದಲ್ಲಿ ಅಂಕಿಅಂಶ ಇಟ್ಕೊಂಡು, ಅದಕ್ಕೋಸ್ಕರನೇ ಸೆನ್ಸಸ್ ಇದೆ, ಅಂಕಿಅಂಶಗಳಿದ್ದಾವೆ. ಅದ್ರ ಮುಖಾಂತರ ಅದನ್ನಿಟ್ಟು ಸಮಾಜದ ನಡುವೆ ಚರ್ಚೆ ಆಗಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.